ನಮಸ್ತೆ, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು 27th ಮತ್ತು 28th 2 ದಿನದ ವ್ಲಾಗ್ ಆಗಿರುತ್ತೆ. ಸಂಜೆ ವಾಕ್ ಮುಗಿಸ್ಕೊಂಡು ಬಂದು ಅಮ್ಮ ಸ್ವಲ್ಪ ಚುರುಮುರಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ಲು ನನ್ನ ಮಗಳು. ಸರಿ ಆಯಿತು, ನೀ ಎಲ್ಲ ರೆಡಿ ಮಾಡಿಕೊಡು, ನಾನು ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದೆ. ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀವಿ ಚುರುಮುರಿ. ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಹಣ್ಣು, ಸ್ವಲ್ಪ ಕಾಯಿ ತುರಿ, ಹಾಗೆ ಕಡಲೆಪುರಿ ಮತ್ತು ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಸ್ವಲ್ಪ ನಿಪ್ಪಟ್ಟು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಮತ್ತು ಅರಿಶಿನ, ಅಚ್ಕಾರದ ಪುಡಿ ಇಷ್ಟು ಹಾಕಿ ಚುರುಮುರಿ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಸಿಂಪಲ್ ಆದ್ರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನಾವು ಯಾವಾಗಲೂ ಅಷ್ಟೇ ಈಗಲೇ ಸಿಂಪಲಾಗಿ ಚುರುಮುರಿ ಮಾಡ್ಕೊಳ್ಳೋದು. ಬೇಕಾದ್ರೆ ನೀವು ಇದಕ್ಕೆ ಸ್ವಲ್ಪ ಪುದೀನ ಚಟ್ನಿನ ಹಾಕೋಬೋದು, ಹಾಗೆ ನಿಂಬೆಹಣ್ಣನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚುರುಮುರಿ. ಈ ಚುರುಮುರಿಗೆ ಮೇಯ್ನು ಜಾಮೂನ್ ಟೊಮೊಟೊ ಹಾಕ್ತಾರೆ, ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದ್ರೆ ಚುರುಮುರಿ ತುಂಬ ಟೇಸ್ಟಾಗಿ ಬರುತ್ತೆ. ನಾನು ನಿಂಬೆಹಣ್ಣು ಹಾಕೋಣ ಅಂದ್ಕೊಂಡೆ, ಆದರೆ ಟೀ ಜೊತೆ ಚುರುಮುರಿ ತಿಂತಾ ಇರೋದ್ರಿಂದ ನಿಂಬೆಹಣ್ಣನ್ನು ಸೇರ್ಸೋದು ಬೇಡ ಅಂತ ಹೇಳಿ ಸ್ಕಿಪ್ ಮಾಡಿದ್ದೀವಿ. ಆದರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಚುರುಮುರಿ. ಇದ್ರ ಜೊತೆ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡಿದ್ದು. ಈ ವೆದರ್ಗೂ ಅಂದರೆ ಇವಾಗ ತುಂಬ ಬಿಸಿಲಿಲ್ಲ, ತುಂಬ ಗಾಳಿ ಮತ್ತು ಸ್ವಲ್ಪ ಮಳೆ ಬರೋ ವಾತಾವರಣ ಅಲ್ವಾ, ಹಾಗಾಗಿ ಟೀ ಜೊತೆಗೆ ಚುರುಮುರಿ ಒಳ್ಳೆ ಸ್ನ್ಯಾಕ್ಸ್ ಸಂಜೆ ಅಂತ ಹೇಳ್ಬೋದು. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 28th ಜೂನು ಬೆಳಿಗ್ಗೆನೇ ನಾನು ಟೆರೆಸ್ ಮೇಲೆ ಬಂದಿದ್ದೆ. ನೀರು ಬಿಟ್ಟಿದ್ರು, ಹಾಗಾಗಿ ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ಹೋಗೋಣ ತೊಳೆದು ಅಂತ ಹೇಳಿ ಬಂದಿದ್ದೆ. ಟೈಮು ಬೆಳಿಗ್ಗೆ 8 ಗಂಟೆ ಆಗಿದೆ. ಬಿಸಿಲು ನೋಡಿ ಎಷ್ಟಿದೆ ಅಂತ ಹೇಳಿ. ತುಂಬ ದಿನ ಆಗಿಬಿಟ್ಟಿತ್ತು ಈ ಥರ ಬಿಸಿಲು ಬಂದು, ಬರೀ ಮೋಡ ಇರ್ತಿತ್ತು. ಸೊ ಈ ಬಿಸಿಲು ನೋಡಿ ಸರಿ ಹಾಗೆ ಟೆರೆಸ್ ಎಲ್ಲ ತೊಳೆದು ಹಾಗೆ ಗಿಡಗಳಿಗೆಲ್ಲ ನೀರು ಹಾಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಮತ್ತು ನನ್ನ ಮಗಳು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಬಂದು ಕೊಟ್ಟಿದ್ಲು, ಅದನ್ನು ಕುಡಿದು ಹಾಗೆ ಸರಿ ಅಂತ ಹೇಳಿ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ತೊಳೆದು. ಬೆಳಗ್ಗೆ ಎದ್ದ ತಕ್ಷಣವೇ ಮಿಸ್ ಮಾಡಿದೆ, ನಾನು ಟೆರೆಸ್ ಮೇಲೆ ಬರ್ತೀನಿ. ಈ ಗಿಡಗಳನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿ. ಹಾಗೆ ಟೆರೆಸ್ ಮೇಲೆ ಏನಾದರೂ ಎಲೆಗಳೆಲ್ಲ ಉದುರಿದ್ರೆ ಅದ್ರದ್ದು ಕಸ ಎಲ್ಲ ಗುಡಿಸಿ, ಹಾಗೆ ಈ ಥರ ನೀರು ಬಿಟ್ಟಿದ್ರೆ ಟೆರೆಸ್ ಎಲ್ಲ ತೊಳೆದು ಮತ್ತು ಗಿಡಗಳಿಗೆ ನೀರು ಹಾಕಿ ಹೋಗ್ತೀನಿ ನಾನು. ನಂದು ಡೈಲಿ ರೊಟೀನು ವಾರದಲ್ಲಿ 2 ದಿನ ಮಿಸ್ ಆಗ್ಬೋದು ಅಷ್ಟೇನೆ. ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದು ಅಥವಾ ವಾಕಿಂಗ್ ಹೋಗೋದು ಮತ್ತು ಈ ಥರ ಮೇಲೆ ಟೆರೆಸ್ಗೆ ಬರೋದು, ಇದೆಲ್ಲ ವಾರದಲ್ಲಿ 2 ದಿನ ಮಿಸ್ ಆಗ್ಬೋದು. ಬಟ್ ವಾರದಲ್ಲಿ 5 ದಿನ ಅಂತೂ ಇದ್ದೇ ಇರುತ್ತೆ. ಹಾಗೆ ಏನಾದರೂ ಹೆಲ್ತಲ್ಲಿ ಅಪ್ಸೆಟ್ ಆಗಿದ್ರೂ ಸಹ ಮಿಸ್ ಆಗುತ್ತೆ. ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಹೇಗೆ ಮಾಡೋದು ಅಂತ ಹೇಳಿ ನಾನು ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ನೆಕ್ಸ್ಟು ಯೂಟ್ಯೂಬಲ್ಲಿ ಸಹ ಅಪ್ಲೋಡ್ ಮಾಡ್ತೀನಿ ನಾನು. ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ಲೀಸ್ ಮಿಸ್ ಮಾಡದೆ ನೋಡಿ, ನೀವು ಮಾಡ್ಕೊಂಡು ಕುಡೀರಿ. ನೋಡಿ, ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು. ಮೆಂತ್ಯ ಸೊಪ್ಪು ಸ್ವಲ್ಪ ಬೇಗನೆ ಬರುತ್ತೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಧಾನ ಬರೋದು. ಆದರೆ ಇವಾಗ ಅಟ್ ಪ್ರೆಸೆಂಟು ಜುಲೈ 10th ತುಂಬ ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪೆಲ್ಲ. ಇಷ್ಟು ಚೆನ್ನಾಗಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಬಂದಿದ್ದೇ ಇಲ್ಲ ನಾನು ಹಾಕ್ದಾಗೆಲ್ಲ. ಈ ಸತ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ, ಸುಮ್ಮನಿರಿ. ಇದು ನನ್ನ ಇವತ್ತಿನ ಗಾರ್ಡನ್ ಅಪ್ಡೇಟು ಅಂತಲೇ ಹೇಳ್ಬೋದು. ಹೇಗಿದೆ ನನ್ನ ಚಿಕ್ಕದಾದ ಟೆರೆಸ್ ಗಾರ್ಡನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೋಡಿ, ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಮೊಳಕೆ ಬಂದಿದೆ ಅಂತ ಹೇಳಿದ್ನಲ್ಲ, ನೀರನ್ನು ಚಿಮುಕ್ಸ್ತಾ ಇದೆ. ಯಾಕಂದರೆ ತುಂಬ ಜೋರಾಗಿ ಹಾಕ್ಬಿಟ್ರೆ ಕೊತ್ತಂಬರಿ ಸೊಪ್ಪೆಲ್ಲ ಹೋಗ್ಬಿಡುತ್ತೆ ಅದು, ಹಾಗಾಗಿ ನಿಧಾನಕ್ಕೆ ಹಾಕ್ತಾ ಇದೆ. ಹಾಗೆ ನೋಡಿ, ಇಲ್ಲಿ ಟೆರೆಸ್ ಎಲ್ಲ ತೊಳ್ಕೊಳ್ತಾ ಇದ್ದೀನಿ.
ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 1:45 ಆಗಿತ್ತು ಟೈಮು. ಸರಿ ಊಟ ಮಾಡೋಣ ಅಂತ ಹೇಳಿ ರೊಟ್ಟಿ ಹಾಕ್ಕೊಳ್ತಾ ಇದ್ದೋ. ಇದು ನಾನು ಗೋಧಿ ಮತ್ತು ಚಿರೋಟಿ ರವೆ ಹಾಕಿ ರೊಟ್ಟಿ ಮಾಡ್ತಾ ಇರೋದು. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕಿ ಬಳಿಯ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ತೆಳುಗೆ ಮಾಡಿಕೊಂಡ್ರೆ ನಾವು ದೋಸೆ ಸರನ್ನು ಸಹ ಹಾಕ್ಕೋಬೋದು. ಈ ರೊಟ್ಟಿಗೆ ನಾನು ಕಾಂಬಿನೇಷನ್ ಆಗಿ ಉಪ್ಸಾರು ಖಾರ ಮತ್ತು ಹುಚ್ಚೆಳ್ಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ಜೊತೆಗೆ. ಈ ರೊಟ್ಟಿಗೆ ಮಾತ್ರ ಅಲ್ಲ, ಅಕ್ಕಿ ರೊಟ್ಟಿಗೂ ಅಷ್ಟೇನೆ ಉಪ್ಸಾರು ಖಾರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು ಹುಚ್ಚೆಳ್ಳು ಎಣ್ಣೆನ ತುಂಬ ದಿನ ಆಗಿತ್ತು ತಂದು ಯೂಸೇ ಮಾಡಿರಲಿಲ್ಲ. ಸೊ ಇವಾಗ ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಈ ರೊಟ್ಟಿ ಜೊತೆಗೆ ಉಪ್ಸಾರು ಖಾರ ಮತ್ತು ಹುಚ್ಚೆಳ್ಳೆಣ್ಣೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿನ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಲಂಚು ಅಥವಾ ಸಂಜೆ ಡಿನ್ನರ್ಗೆ ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಈ ರೊಟ್ಟಿ ಸ್ವಲ್ಪ ಖಾರ ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಮತ್ತು ಸಬ್ಸಿಗೆ ಸೊಪ್ಪನ್ನು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಆದರೆ ಉಪ್ಸಾರು ಖಾರನೇ ತುಂಬ ಖಾರ ಇರುತ್ತಲ್ವ, ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿಲ್ಲ. ನನಗೂ ನನ್ನ ಮಗಳಿಗೂ ಈ ರೊಟ್ಟಿ ಜೊತೆಗೆ ಉಪ್ಸಾರು ಖಾರ ಅಂತಂದರೆ ತುಂಬ ಇಷ್ಟ. ಆದರೆ ಉಪ್ಸಾರು ಖಾರ ಸ್ವಲ್ಪ ಜಾಸ್ತಿನೇ ಖಾರ ಇತ್ತು. ಸೊ ಅವಳು ಚೆನ್ನಾಗಿ ಹಾಕೊಂಬಿಟ್ಟಿದ್ಲು ಖಾರನ. ತಿಂದು ಮೂಗಲ್ಲಿ ನೀರು ಮತ್ತು ಕಣ್ಣಲ್ಲೆಲ್ಲ ನೀರು ಬಂದುಬಿಟ್ಟಿತ್ತು. ಈ ರೊಟ್ಟಿ ಮತ್ತು ಉಪ್ಸಾರು ಖಾರನ ತಿಂದು ಹೆಂಗೆ ಆಡ್ತಿದ್ಲು ಅನ್ನೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ರೊಟ್ಟಿದು ರೆಸಿಪೀಸ್ ಏನಾದರೂ ನಿಮಗೆ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ನಾನು ರೆಸಿಪೀಸ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಗೂ ಮುಂದೆ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.